ನಮಸ್ತೆ. 20/5/2026 ಅಂದರೆ 20ನೇ ತಾರೀಕು ಮೇ ತಿಂಗಳು 2026 ಬುಧವಾರ, ಜ್ಯೇಷ್ಠ ಅಧಿಕ ಮಾಸ, ಶುಕ್ಲ ಪಕ್ಷ. ಇವತ್ತು ಸೂರ್ಯೋದಯ 5:53ಕ್ಕೆ, ಚತುರ್ಥಿ ಅನ್ನುವ 4ನೇ ತಿಥಿ 5:53ರಿಂದ 11 ಗಂಟೆ 6 ನಿಮಿಷದವರೆಗೂ. ಆಮೇಲೆ ಪಂಚಮಿ, ಇದು ಶುಭ ತಿಥಿ. ನಕ್ಷತ್ರ ಇವತ್ತು ಆರುದ್ರ. ಅದು ಬರೀ ಬೆಳಗ್ಗೆ, ಈಗ ನೀವು ನೋಡುವಷ್ಟರಲ್ಲಿ ಆರುದ್ರ ನಕ್ಷತ್ರ ಮುಗಿದೋಗಿರುತ್ತೆ 6:12ಕ್ಕೆ. ಆನಂತರ ಸ್ಟಾರ್ಟ್ ಆಗಿರೋದು ಪುನರ್ವಸು ನಕ್ಷತ್ರ. ಇವತ್ತಿನ ಪುನರ್ವಸು ನಕ್ಷತ್ರ ಕಾರ್ಯಸಿದ್ಧಿಯನ್ನು ಕೊಡುತ್ತದೆ, ಹಂಗಾಗಿ ಶುಭವಾಗಿದೆ. ಅಂದರೆ ಪುನರ್ವಸು ನಕ್ಷತ್ರವು ಶುಭ ತಿಥಿಯಾದ ಪಂಚಮಿಯು ಕೂಡಿ, ಅಂದರೆ 11 ಗಂಟೆ 6 ನಿಮಿಷದ ಮೇಲೆ ಪಂಚಮಿ ತಿಥಿ ಬಂದಿರೋದರಿಂದ, ಇದು ಬರೋದರಿಂದ ಇದು ಶುಭ ಸಮಯಗಳು, ಶುಭ ದಿನ ಅಂತ. ಆನಂತರ ಬರೋದು ಅಂದರೆ ಪುನರ್ವಸು ನಕ್ಷತ್ರ ರಾತ್ರಿ, ಅಂದರೆ ಬೆಳಗಿನ ಜಾವ 4 ಗಂಟೆ 12 ನಿಮಿಷಕ್ಕೆ ಪುನರ್ವಸು ನಕ್ಷತ್ರ ಮುಗೀತದೆ. ಆನಂತರ ಪುಷ್ಯ ನಕ್ಷತ್ರ ಸ್ಟಾರ್ಟ್. ಈ ಪುಷ್ಯ ನಕ್ಷತ್ರವು ಶುಭಕರವಾಗಿರುತ್ತದೆ. ಇಂಥ ದಿನದಲ್ಲಿ ಒಳ್ಳೆಯ ಕಾರ್ಯಗಳನ್ನ ಖಂಡಿತವಾಗಿ ಮಾಡ್ಬೋದು. ಶುಕ್ಲ ಪಕ್ಷ ಆದರೂ ಅಧಿಕ ಮಾಸ ಅಂತ, ಅಧಿಕ ಮಾಸ ಎಲ್ಲ ಕಾರ್ಯಗಳಕ್ಕೂ ತೊಂದರೆ ಅಲ್ಲ, ಕೆಲವು ಕಾರ್ಯಗಳಿಗೆ ಮಾತ್ರವೇ. ಹಂಗಾಗಿ ಭಯಪಡಬೇಡಿ. ಅದರಲ್ಲೂ ಆ ದಿನದಲ್ಲಿ ಒಳ್ಳೆ ಅಂದರೆ ಶುಭವಾಗಿದ್ದರೆ ಎಲ್ಲ ಕಾರ್ಯಗಳು ಅಭಿವೃದ್ಧಿಯಾಗುತ್ತೆ. ಅದು ಅಲ್ಲದೆ ಇವತ್ತಿನ ದಿನದಲ್ಲಿ ತಿಥಿಯೂ ಶುಭವಾಗಿದೆ, ವಾರವೂ ಶುಭವಾಗಿದೆ. ವಾರ ಬುಧವಾರ, ತಿಥಿ ಪಂಚಮಿ, ನಕ್ಷತ್ರ ಪುನರ್ವಸು ಮತ್ತು ಪುಷ್ಯ ಎರಡು ಶುಭವನ್ನು ಕೊಡೋದರಿಂದ ಎಲ್ಲ ದೋಷಗಳು ಕಡಿಮೆ ಆಗುತ್ತದೆ. ನಂತರ ನಾವು ನೋಡುವಂಥದ್ದು ಏನಂತಂದರೆ, ಇವತ್ತಿನ ನಕ್ಷತ್ರ ಪ್ರಕಾರ ಶುಭಯೋಗಗಳಿರೋದ್ರಿಂದ ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತವಾಗಿ ಅಡ್ಡಿ ಇಲ್ಲ. ಬೆಳಿಗ್ಗೆ 5:53ರಿಂದ ರಾತ್ರಿ 10:38ವರೆಗೂ ಮಿಥುನ ರಾಶಿ, ಆನಂತರ ಕಟಕ ರಾಶಿ ಸ್ಟಾರ್ಟ್ ಆಗುತ್ತೆ. 5:53ರಿಂದ 6:12ವರೆಗೆ ಇರುವ ಈ ಆರುದ್ರ ನಕ್ಷತ್ರ 4ನೇ ಪಾದ. ಮಿಕ್ಕಿದೆಲ್ಲ ನನ್ನೆ, ಅಂದರೆ ಸೂರ್ಯೋದಯಕ್ಕೆ ಮುಂಚೆ ನೀವು ಹೋಗ್ಬಿಡ್ತು. ಆ 6:12 ನಂತರ ಸ್ಟಾರ್ಟ್ ಆಗಿರೋದು ಪುನರ್ವಸು ನಕ್ಷತ್ರ 11:38 AM ವರೆಗೂ 1ನೇ ಪಾದ. ಆನಂತರ ಸಂಜೆ 5:07ವರೆಗೂ ಪುನರ್ವಸು ನಕ್ಷತ್ರ 2ನೇ ಪಾದ. ಇದೂ ಮಿಥುನ ರಾಶಿನೇ. ಸಂಜೆ 5 ಗಂಟೆ 7 ನಿಮಿಷದ ಮೇಲೆ ರಾತ್ರಿ 10:38ವರೆಗೂ ಪುನರ್ವಸು ನಕ್ಷತ್ರ 3ನೇ ಪಾದ. ಇಲ್ಲಿಯವರೆಗೂ ಮಿಥುನ ರಾಶಿ. ರಾತ್ರಿ 10:38ನ ನಂತರ ಬೆಳಗಿನ ಜಾವ 4:12ವರೆಗೂ ಪುನರ್ವಸು ನಕ್ಷತ್ರ 4ನೇ ಪಾದ. ಇವತ್ತು ವಿಶೇಷವಾಗಿ ಅಪರೂಪವಾಗಿ 3 ನಕ್ಷತ್ರಗಳು, ಅಂದರೆ ಬೆಳಿಗ್ಗೆ 6:12ವರೆಗೂ ಆರುದ್ರ, ಆಮೇಲೆ ಪುನರ್ವಸು, ಆಮೇಲೆ ಪುಷ್ಯ ನಕ್ಷತ್ರ. ಈ ರೀತಿ ಇರೋದರಿಂದಲೂ ಇವತ್ತಿನ ದಿನ ಶುಭ ದಿನವಾಗಿರೋದರಿಂದಲೂ ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತವಾಗಿ ಅಡ್ಡಿ ಇಲ್ಲ. ಇವತ್ತಿನ ಮಧ್ಯಾಹ್ನ 12 ಗಂಟೆ 16 ನಿಮಿಷ. ಅಭಿಜಿತ್ ಮುಹೂರ್ತ ಇವತ್ತಿಲ್ಲ, ಆದರೂ ವಿಜಯ ಮುಹೂರ್ತ ಮಧ್ಯಾಹ್ನ 2 ಗಂಟೆ 24 ನಿಮಿಷದಿಂದ 3:15ವರೆಗೂ. ಗೋಧೂಳಿ ಮುಹೂರ್ತ ಸಂಜೆ ಬರುತ್ತೆ 6:38ರಿಂದ ಸಂಜೆ 7:01ವರೆಗೂ. ಅಮೃತಗಳಿಗೆ ಬರೋದು ರಾತ್ರಿ 2 ಗಂಟೆಯಿಂದ, ರಾತ್ರಿಯೇ ಅಂತಂದರೆ ಒಂದು ಹೆಚ್ಚು ಕಮ್ಮಿ 1 ಅವರ್ ಇರುತ್ತದೆ ಅಮೃತಗಳಿಗೆ. 2 ಗಂಟೆಯಿಂದ ಇರುವುದು, ಇದು 3:28ವರೆಗೂ. ಈ ರೀತಿಯ ಈ ದಿನದಲ್ಲಿ ರಾಹುಕಾಲ ಮಧ್ಯಾಹ್ನ 12:16ರಿಂದ 1:52. ಯಮಗಂಡ ಕಾಲ ಇರೋದು 7:29ರಿಂದ 9:05. ಈ ರೀತಿಯಾದ ಈ ದಿನದಲ್ಲಿ 100% ಶುಭ ಸಮಯಗಳನ್ನ ನೋಡೋಣ. ನಾವು ಫಸ್ಟೇ ಹೇಳಿದ್ವಿ, ಒಂದು ನಕ್ಷತ್ರ ಶುಭವಾಗಿರುತ್ತದಾ ಇಲ್ಲವಾ ಅಂತ. ವಾರ, ತಿಥಿ, ನಕ್ಷತ್ರ ಇದು ಅಲ್ಲದೆ ಬೇರೆ ಬೇರೆ ವಿಷಯಗಳನ್ನ ನೋಡಬೇಕು. ಅದರಲ್ಲಿ ಇವಾಗ ಬೆಳಗ್ಗೆ 5:53ರಿಂದ 7:27 ಶುಭವಾಗಿರುತ್ತೆ.
9:07ರಿಂದ 9:49 ಶುಭವಾಗಿದೆ. ಆದರೆ ಈ 2 ಟೈಮ್ಗಿಂತ 11 ಗಂಟೆ 7 ನಿಮಿಷದ ಮೇಲೆ 11:49 ಇನ್ನೂ ಸೂಪರ್ ಟೈಮ್. ಯಾಕೆಂದರೆ ನಾನು ಫಸ್ಟೇ ಹೇಳುವಂಥ ಎರಡು ತಿಥಿ ಅಂತಂದರೆ ಪಂಚಮಿ ಅನ್ನುವ ತಿಥಿ ಇರೋ ತಿಥಿಗಳಿಗೆಲ್ಲ ಶುಭ ತಿಥಿ, 5ನೇ ತಿಥಿ ಅಂತ. ನ್ಯೂಮರಾಲಜಿ ಪ್ರಕಾರ 5 ಅನ್ನೋದು ಶುಭ ಸಂಖ್ಯೆ, ಈ ಪಂಚಮಿ ಅನ್ನೋದು ಶುಭ ಸಂಖ್ಯೆವಾಗಿರುತ್ತದೆ. ಹಾಗಾಗಿ ಈ ಸಮಯದ ಮೇಲೆ 11 ಗಂಟೆ 6 ನಿಮಿಷದ ಮೇಲೆ ಬರುವಂಥ ಒಳ್ಳೆಯ ಸಮಯ, ಶುಭ ಸಮಯ ಅಂತ. ಹಾಗಾಗಿ 11 ಗಂಟೆ 7 ನಿಮಿಷದಿಂದ 11:49ವರೆಗೆ ಶುಭವಾಗಿದೆ. ಮಧ್ಯಾಹ್ನ 1:54ನ ಮೇಲೆ ಸಂಜೆ 5 ಗಂಟೆ 10 ನಿಮಿಷದವರೆಗೂ ಶುಭವಾಗಿದೆ. ಮತ್ತು ಸಂಜೆ ಅಂದರೆ ರಾತ್ರಿ 6:42 ಮೇಲೆ ಲೇಟ್ ನೈಟ್ 2 ಗಂಟೆ 4 ನಿಮಿಷದವರೆಗೂ ಕೂಡ ಒಂದು ಶುಭ ಸಮಯವೇ. ಅದಾದ ನಂತರ ರಾತ್ರಿ 3 ಗಂಟೆ 47 ನಿಮಿಷದ ಮೇಲೆ ಶುಭವಾಗಿದೆ. ಇದೆಲ್ಲ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಮತ್ತು 100% ಅಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆ ಅಂತಂದರೆ ನಾನು ಫಸ್ಟೇ ಹೇಳಿದಂತೆ ರಾಹುಕಾಲ ಯಮಕಂಡ ಕಾಲ ಇಂಪಾರ್ಟೆಂಟ್ ನೋಡ್ತೀವಿ. ಬೆಳಿಗ್ಗೆ 7:29ರಿಂದ 9:05ವರೆಗೂ ಯಮಕಂಡ ಕಾಲ. ರಾಹುಕಾಲ ಬರುವ ಸಮಯ 12:16ರಿಂದ 1:52 ಮಧ್ಯಾಹ್ನ. ಮತ್ತು 9:51ರಿಂದ 11:06 ಮೃತ್ಯು, 11:51ರಿಂದ 12:42 ದುರ್ಮುಹೂರ್ತ. ಹಂಗಾಗಿ ನಾವು ಕೊಟ್ಟಿರುವ ಒಳ್ಳೆಯ ಸಮಯದಲ್ಲಿ ಕೂಡ 11:51ರಿಂದ 12:47 ದುರ್ಮುಹೂರ್ತವಾಗಿದೆ. ಆದ್ದರಿಂದ 11 ಗಂಟೆ 7 ನಿಮಿಷದ ಮೇಲೆ ಲೆಕ್ಕ ತೊಗೊಂಡ್ರೂ ಕೂಡ ನೀವು ಈ ಸಮಯನ 11:51ವರೆಗೂ ಶುಭವಾಗಿರುತ್ತೆ. ಮಧ್ಯಾಹ್ನ 12:16ರಿಂದ 1:52ವರೆಗೂ ವಿಷಕಾಲ. ಸಂಜೆ 5:12ರಿಂದ ಸಂಜೆ 6:40ವರೆಗೂ ನಕ್ಷತ್ರವೇ ವಿಷವಾಗುವ ಸಂಭವ. ರಾತ್ರಿ 2 ಗಂಟೆ 6 ನಿಮಿಷದಿಂದ 3:45ವರೆಗೂ ಮೃತ್ಯು. ಇದೆಲ್ಲ ನೋಡಿ ನಿಮ್ಮ ಕಾರ್ಯಗಳನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.